112ನೇ ಕೀರ್ತನೆಯಲ್ಲಿ 1-2 ವಾಕ್ಯ ಮಾತ್ರ ಓದಿ. ಕೀರ್ತನೆ 112, Psalm 112, verse 1 ಯಾಹೋವನಿಗೆ ಸ್ತೋತ್ರ. ಯಾವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನು ಅವನೇ ಧನ್ಯನು. ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು, ನೀತಿವಂತನ ವಂಶವು ಶುಭ ಹೊಂದುವುದು. ವಾಕ್ಯ ಓದಿದ್ವಲ್ವಾ? ಆ ವಾಕ್ಯದಲ್ಲಿ ಮುಖ್ಯವಾದ ಒಂದೇ, ಯಾವನು ದೇವರ ಆಜ್ಞೆಗಳು ನಡೆಯುವನೋ ಮತ್ತು ಯಾರು ನೀತಿವಂತರಾಗಿರ್ತಾರೋ ಅವರ ಸಂತಾನವು ಬಲಿಷ್ಠವಾಗುವುದು ಮತ್ತು ಶುಭ ಹೊಂದುವುದು. ಈಗ ಪೀಟರ್ ಬಾಬಯ್ಯ ಮತ್ತು ಸಲೋಮೆ ಅಮ್ಮನವರ ಸಂತಾನ ಈ ದಿನ ಹುಟ್ಟಿದಿಂದ ಮಾಡಿಕೊಳ್ಳುವಂಥ ಮಗನು ಬಲಿಷ್ಠನಾಗಿದ್ದಾನೆ, ಶುಭವನ್ನು ಹೊಂದಿದ್ದಾನೆ. 24 ವರ್ಷಗಳು ದೇವರು ಕಾಯ್ದು ಕಾಪಾಡಿದ್ದಾನೆ. ಮುಂದಿನ ಜೀವಮಾನವೆಲ್ಲವೂ ಕೂಡ ಪ್ರತಿದಿನ ಪ್ರತಿಕ್ಷಣ ಮಗನೊಟ್ಟಿಗಿದ್ದು ದೇವರು ಕಾಯ್ದು ಕಾಪಾಡಿದೆ ಅಂತ ನಾವೆಲ್ಲರೂ ಕೂಡ ಕೋರಿಕೊಳ್ಳೋಣ ಮತ್ತು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ತೋತ್ರಂ ದೇವ, ವಂದನೆ ಸ್ವಾಮಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪ್ರಿಯ ಪರಲೋಕದ ತಂದೆ, ನಿನಗೆ ಸ್ತೋತ್ರಪ್ಪ. ಪರಲೋಕ ರಾಜ್ಯದಲ್ಲಿ ಸಿಂಹಾಸನಾಸೀನನಾಗಿದ್ದು ಭೂಲೋಕದಲ್ಲಿರುವ ನಮ್ಮೆಲ್ಲರನ್ನು ಪ್ರತಿದಿನ ಪ್ರತಿಕ್ಷಣ ನೋಡುತ್ತಿರುವ ದೇವರು ನೀನಯ್ಯ, ನಿನಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಗಳು, ನಮ್ಮ ಮಾತುಗಳು, ನಮ್ಮ ಮೊರೆಗಳು, ನಮ್ಮ ವಿಜ್ಞಾಪನೆಗಳನ್ನು ಕೇಳುತ್ತಿರುವ ದೇವರು ನೀನಾಗಿದ್ದೀಯಪ್ಪ, ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ, ಇದು ಸೇರಿ ಬಂದಿರೋ ಪ್ರತಿಯೊಬ್ಬರನ್ನು ಆಶೀರ್ವದಿಸಪ್ಪ. ವಿಶೇಷವಾಗಿ ಪೀಟರ್ ಬಾಬಯ್ಯನವರು, ಸಲೋಮೆ ಅಮ್ಮನವರನ್ನು ಪ್ರೀತಿಸಿಕೊಟ್ಟಂತ ಮಗನು ಮತ್ತು ಮಕ್ಕಳು ಸಂತಾನಕ್ಕಾಗಿ, ಕುಟುಂಬಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವಪ್ಪ. ಈ ಕುಟುಂಬವನ್ನು ನೀನು ಆರಿಸಿಕೊಂಡಿದ್ದೀಯಪ್ಪ, ನಿನಗಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಕುಟುಂಬದವರೆಲ್ಲರೂ ಕೂಡ ಅಪ್ಪ ನಿನ್ನ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಪಟ್ಟು ಜೀವಿಸುವಂತೆ ಸಹಾಯ ಮಾಡಪ್ಪ, ನಿನಗೆ ಸ್ತೋತ್ರ. ಕುಟುಂಬದಲ್ಲಾಗಲಿ ಸೇವೆಗಳಲ್ಲಾಗಲಿ ಎಷ್ಟೇ ಅಡ್ಡಿ ಆತಂಕಗಳು, ಕಷ್ಟ ನಷ್ಟಗಳು, ನಿಂದೆ ಅವಮಾನಗಳು ಬಂದರೂ ಕೂಡ ಅಪ್ಪ ನೀನು ಕೊಟ್ಟ ಧೈರ್ಯದ ಆತ್ಮದಿಂದ, ಧೈರ್ಯದಿಂದ, ಸ್ಥೈರ್ಯದಿಂದ ಸೇವೆಯಲ್ಲಿ ಮುಂದೆ ಸಾಗಿ ಹೋಗುವಂತೆ ಸಹಾಯ ಮಾಡಪ್ಪ, ನಿನಗೆ ಸ್ತೋತ್ರ ಸ್ವಾಮಿ. ಮಗನನ್ನು ಮುಟ್ಟು ಆಶೀರ್ವದಿಸಪ್ಪ. ಮಗನ ಜೀವನದಲ್ಲಿ ಇನ್ನೂ ಮುಂದಿನ ಜೀವಮಾನದಲ್ಲಿ ಒಳ್ಳೆಯ ಉದ್ಯೋಗವಾಗಲಿ, ಒಳ್ಳೆಯ ಜೀವನ ಸಂಗಾತಿಯನ್ನಾಗಲಿ ಕೊಟ್ಟು ಶುಭ ಕಾರ್ಯಗಳನ್ನು ಮಾಡು ಸ್ವಾಮಿ. ಕುಟುಂಬದಲ್ಲಿ ಶುಭವಾಗಲಪ್ಪ. ನಾವೆಲ್ಲರೂ ಒಂದೇ ಮನಸ್ಸುಳ್ಳವರಾಗಿ ಅಪ್ಪ ಹರಸ್ತಾ ಇದ್ದೇವಪ್ಪ ಮಕ್ಕಳನ್ನ, ಮಗನನ್ನ, ಕುಟುಂಬವನ್ನ ನೀನು ಆಶೀರ್ವದಿಸಪ್ಪ. ಮಗನಿಗೆ ಒಳ್ಳೆ ಆಯುಷ್, ಆರೋಗ್ಯ, ಬಲ, ಶಕ್ತಿಯನ್ನು ಕೊಡಿರಿ ಅಪ್ಪ. ಆತ್ಮದೇವ, ಪರಿಶುದ್ಧಾತ್ಮದೇವ ನಿನ್ನ ಅಭಿಷೇಕದಿಂದ ತುಂಬಿಸಿ ನಡೆಸಪ್ಪ. ಮತ್ತು ಈ ತಿಂಗಳು, ಈ ವಾರ ಯಾರ್ಯಾರು ಹುಟ್ಟಿದ ಹಬ್ಬಗಳನ್ನ ಆಚರಿಸಿಕೊಂಡಿದ್ದಾರೆ, ಮುಂದೆ ಆಚರಿಸಿಕೊಳ್ತಾ ಇದ್ದಾರೆ, ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇದ್ದೇನಪ್ಪ. ಪ್ರತಿಯೊಬ್ಬ ಯೌವನ ಕಾಲದಲ್ಲಿರುವ ಮಕ್ಕಳು ಸ್ವಾಮಿ ಯಾವುದೇ ರೀತಿಯಲ್ಲಿ ಕೆಟ್ಟ ಚಟಗಳಿಗೆ, ಕೆಟ್ಟ ಸಹವಾಸಗಳಿಗೆ, ಲೋಕದ ಆಸೆಗೆ, ಹಣದ ಆಸೆಗೆ, ಶರೀರದ ಆಸೆಗೆ ಬಲಿಯಾಗಿ ಹೋಗದಂತೆ ಅಪ್ಪ ನಿನ್ನ ಮಕ್ಕಳಾಗಿ, ನಿನ್ನ ಸಾಕ್ಷಿ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡಪ್ಪ. ತಂದೆ ತಾಯಿಗಳಿಗೆ ಒಳ್ಳೆ ಮಕ್ಕಳಾಗಿ ಅಪ್ಪ, ಒಳ್ಳೆ ಹೆಸರು ತರುವ ಮಕ್ಕಳಾಗಿ, ಏಸಪ್ಪ ನಿನಗೆ ಒಳ್ಳೆ ಸಾಕ್ಷಿ ಮಕ್ಕಳಾಗಿ, ಸಮಾಜದಲ್ಲಿ ಒಳ್ಳೆ ಪ್ರಜೆಗಳಾಗಿ ಜೀವಿಸುವಂತೆ ಸಹಾಯ ಮಾಡಪ್ಪ, ನಿನಗೆ ಸ್ತೋತ್ರ ಸ್ವಾಮಿ. ವಿದ್ಯಾಭ್ಯಾಸ ಮಾಡುವ ಮಕ್ಕಳಿದ್ದರೆ ಅಪ್ಪ, ಆ ಮಕ್ಕಳಿಗೆ ವಿದ್ಯೆಯನ್ನ, ಬುದ್ಧಿಯನ್ನ, ಜ್ಞಾನವನ್ನ, ಜ್ಞಾಪಕ ಶಕ್ತಿಯನ್ನ, ಆಯುಷ್, ಆರೋಗ್ಯ, ಬಲವನ್ನು ಕೊಟ್ಟು ಕಾಪಾಡಪ್ಪ. ಆತ್ಮದೇವ, ಪರಿಶುದ್ಧ ಆತ್ಮದೇವ ನಿನ್ನ ಅಭಿಷೇಕದಿಂದ ತುಂಬಿಸಿ ನಡೆಸಪ್ಪ ದೇವ, ನಿನಗೆ ಸ್ತೋತ್ರ ಸ್ವಾಮಿ. ಎಲ್ಲ ಕುಟುಂಬಗಳನ್ನು ಆಶೀರ್ವದಿಸು, ಮಕ್ಕಳ ಎಲ್ಲ ತಂದೆ ತಾಯಿಗಳನ್ನು ಆಶೀರ್ವದಿಸಪ್ಪ. ಮಕ್ಕಳನ್ನು ಬೆಳೆಸುವಲ್ಲಿ ಇದೀಗ ವಾಕ್ಯವು ಕೇಳಿದ ಪ್ರಕಾರ ಅಪ್ಪ ನಿನ್ನ ವಾಕ್ಯದ ಭಯಭಕ್ತಿಯಲ್ಲಿ ಪ್ರತಿಯೊಬ್ಬರು ತಮ್ಮ ಮಕ್ಕಳನ್ನ ಬೆಳೆಸುವಂತೆ ಸಹಾಯ ಮಾಡು ಸ್ವಾಮಿ. ಹೌದಪ್ಪ, ಮೋಶೆಯ ಹಾಗೆ ತನ್ನ ಜನರಿಗಾಗಿ, ತನ್ನ ನಾಡಿಗಾಗಿ ಅಪ್ಪ ಇರುವಂತೆ ಸಹಾಯ ಮಾಡಪ್ಪ, ನಿನಗೆ ಸ್ತೋತ್ರ. ಒಳ್ಳೆ ನಾಯಕತ್ವ ಹೊಂದಿಕೊಂಡು, ಒಳ್ಳೆ ಗುಣಲಕ್ಷಣಗಳು ಹೊಂದಿಕೊಂಡು ಅಪ್ಪ ನಿನಗಾಗಿ ಜೀವಿಸುವಂತೆ ಸಹಾಯ ಮಾಡಪ್ಪ ತಂದೆ ದೇವ. ತಂದೆ ತಾಯಿಗಳಿಗೆ ಒಳ್ಳೆ ಜ್ಞಾನ ವಿವೇಕವನ್ನು ಕೊಡಪ್ಪ. ವಾಕ್ಯದ ಜ್ಞಾನ ವಿವೇಕದಿಂದ ತುಂಬಿಸಿ ನಡೆಸು ಸ್ವಾಮಿ. ಸಭೆಗಳಲ್ಲಿ ಕೂಡ ಪಾಸ್ಟಮ್ಮನವರು ಕೂಡ ಅಪ್ಪ ಅವರ ಸಭೆಯಲ್ಲಿರುವ ಸಂಡೇ ಸ್ಕೂಲ್ ಮಕ್ಕಳಾಗಲಿ, ಯವನಸ್ಥ ಮಕ್ಕಳನ್ನಾಗಲಿ ಅತ್ಯಂತ ಕಾಳಜಿಯಿಂದ, ಪ್ರೀತಿಯಿಂದ, ಆತ್ಮೀಯತೆಯಿಂದ, ಆತ್ಮೀಯ ರೀತಿಯಲ್ಲಿ ಅಪ್ಪ ಆತ್ಮದ ಜ್ಞಾನದಿಂದ ತುಂಬಿಸಿ ಬೆಳೆಸುವಂತೆ ಸಹಾಯ ಮಾಡಪ್ಪ, ನಿನಗೆ ಸ್ತೋತ್ರ. ಪ್ರತಿಯೊಬ್ಬರು ಕ್ರಿಸ್ತನ ಪ್ರೀತಿಯನ್ನು ಹೊಂದಿದವರಾಗಿ, ಯೇಸು ಕ್ರಿಸ್ತನ ಸ್ವಭಾವ ಗುಣ ಲಕ್ಷಣಗಳನ್ನು ಹೊಂದಿದವರಾಗಿ, ಅಂದರೆ ದೇವ ತಂದೆ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ, ಒಬ್ಬರನ್ನೊಬ್ಬರು ಕ್ಷಮಿಸುತ್ತಾ, ಒಬ್ಬರಿಗಾಗಿ ಒಬ್ಬರು ಪ್ರಾರ್ಥಿಸುತ್ತಾ ಜೀವಿಸುವಂತೆ ಸಹಾಯ ಮಾಡಪ್ಪ, ನಿನಗೆ ಸ್ತೋತ್ರ. ಪೀಟರಯ್ಯನವರು, ನಮ್ಮ ಕುಟುಂಬವನ್ನು, ಅವರ ಸಭೆಯನ್ನ, ಸೇವೆಯನ್ನ ಸೇರಿ ಬಂದಿರುವ ಎಲ್ಲ ಬಂಧು ಮಿತ್ರರು, ಸೇವಕರು ಎಲ್ಲರನ್ನು
ನಿನ್ನ ದಾಸರಾದ ನಮ್ಮನ್ನು ದೇವ ನಿಮ್ಮ ಕೃಪಾ ಹಸ್ತಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇನಪ್ಪ. ನಿನ್ನ ಕೃಪೆಯೊಂದೇ ನಮಗೆ ಸಾಕು ಸ್ವಾಮಿ. ನಿನ್ನ ಕೃಪೆಯಲ್ಲಿ ತುಂಬಿಸಿ ನಡೆಸಿ ನೀವೇ ಮಹಿಮೆ ಹೊಂದಬೇಕೆಂಬುದಾಗಿ 91ನೇ ಕೀರ್ತನೆ ಹೇಳುವ ಪ್ರಕಾರ ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನೆಂದು ನಿನ್ನ ವಾಕ್ಯ ಹೇಳುವಂತೆ ಅಪ್ಪ ತಂದೆ, ಇಲ್ಲಿ ಸೇರಿ ಬಂದಿರುವ ನಾವೆಲ್ಲರೂ ಕೂಡ ವಿಶೇಷವಾಗಿ ಹುಟ್ಟಿನಿಂದ ಮಾಡಿಕೊಳ್ಳುವಂತ ಮಗನು ಅಪ್ಪ ನಿನ್ನ ಆಶ್ರಯದಲ್ಲಿ ಸದಾ ಕಾಲ ಸುರಕ್ಷಿತವಾಗಿರುವಂತೆ ಸಹಾಯ ಮಾಡಿರಿ. ನಿಮ್ಮ ಆಶೀರ್ವಾದ, ದಯ, ಕರುಣೆ, ಕೃಪೆಯಿಂದ ತುಂಬಿಸಿ ನಡೆಸಿ ನೀವು ಮಹಿಮೆ ಹೊಂದಬೇಕೆಂಬುದಾಗಿ ಎಲ್ಲ ಘನಮಾನ ಮಹಿಮೆ ಪ್ರಭಾವಗಳನ್ನು ನಿಮಗೆ ಸಲ್ಲಿಸುತ್ತಾ ಅಪ್ಪ ತಂದೆ ದೇವ, ನಮ್ಮನ್ನು ನಾವು ತಗ್ಗಿಸಿಕೊಂಡು ನಿಮ್ಮ ನಾಮವನ್ನು ಹೆಚ್ಚಿಸುತ್ತಾ ಪರಿಶುದ್ಧನು ಪರಿಶುದ್ಧನು ಮಹಾಪರಿಶುದ್ಧನಾಗಿರುವ ಅತಿ ಬೇಗನೆ ಬರಲಿರುವ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೆನ್ ಆಮೆನ್ ಆಮೆನ್. ಎಲ್ಲರಿಗೆ